ಅಯೋಧ್ಯೆಯ ಶ್ರೀರಾಮ ಮಂದಿರ ದೇವಸ್ಥಾನದಲ್ಲಿ ಹುಂಡಿಯ ಕಾಣಿಕೆ ಹಣನ ಅಲ್ಲಿ ಕೆಲಸ ಮಾಡ್ತಾ ಇದ್ದವರೇ ಕದ್ದಿರೋ ಪ್ರಕರಣದಲ್ಲಿ ಇನ್ನೂ ತನಿಖೆ ನಡೀತಾ ಇದೆ. ಇದುವರೆಗೆ 8 ಜನರನ್ನ ಬಂಧನ ಮಾಡಿದ್ದಾರೆ. ಆದ್ರೆ ಅನೇಕರು ತಪ್ಪು ತಿಳ್ಕೊಂಡಿರೋದೇನಂದ್ರೆ ಇದು ಆರಂಭದಲ್ಲಿ ಮಂದಿರ ಕಟ್ಟೋದಕ್ಕೆ ಸಂಗ್ರಹ ಮಾಡಿದ ದೇಣಿಗೆಯ ಹಣ ಅಂತ. ದೇಣಿಗೆಯ ಹಣನೇ ಬೇರೆ, ಹುಂಡಿಗೆ ಹಾಕೋ ಕಾಸೇ ಬೇರೆ. ಈ ಹಣ ಕಳ್ಳತನ ಮಾಡೋಕೆ ಇವರು ಮಾಡಿದ ತಂತ್ರಗಳೇನು ಅನ್ನೋದನ್ನ ನೋಡೋಣ. ದೇವಸ್ಥಾನದಲ್ಲಿ ಒಟ್ಟು 40 ಕಾಣಿಕೆ ಹುಂಡಿಗಳಿವೆ. ಪ್ರತಿದಿನ ಈ ಹುಂಡಿನ ತೆಗೆದು ಲೆಕ್ಕ ಮಾಡ್ತಾರೆ. ಸಾಮಾನ್ಯವಾಗಿ ಪ್ರತಿದಿನ 8 ರಿಂದ 13 ಲಕ್ಷ ಮತ್ತು ಹಬ್ಬದ ಸಮಯದಲ್ಲಿ 50 ರಿಂದ 60 ಲಕ್ಷ ರೂಪಾಯಿ ಕಾಣಿಕೆ ಬರುತ್ತೆ. ಪ್ರತಿದಿನ ಕಾಣಿಕೆ ಹುಂಡಿ ತುಂಬಿದ ಕೂಡಲೇ ಅದನ್ನ ಮಂದಿರದಿಂದ 200 ಮೀಟರ್ ದೂರದಲ್ಲಿರೋ ಕೌಂಟಿಂಗ್ ಹಾಲ್ಗೆ ತಗೊಂಡು ಹೋಗ್ತಾರೆ. ಇಲ್ಲಿ ಬೆಳಿಗ್ಗೆ 8 ರಿಂದ ಮಧ್ಯಾಹ್ನ 2, ಮಧ್ಯಾಹ್ನ 2 ರಿಂದ ರಾತ್ರಿ 8 ಗಂಟೆ ತನಕ 2 ಶಿಫ್ಟ್ಗಳಲ್ಲಿ ಲೆಕ್ಕ ನಡೆಯುತ್ತೆ. ಕೌಂಟಿಂಗ್ ಹಾಲ್ ನಲ್ಲಿ 44 ಸಿಬ್ಬಂದಿ ಇರ್ತಾರೆ. ಒಂದು ಶಿಫ್ಟ್ ನಲ್ಲಿ 20 ಸಿಬ್ಬಂದಿ ಕೆಲಸ ಮಾಡ್ತಾರೆ. ಇವರೆಲ್ಲ ಹೊರಗುತ್ತಿಗೆ ಸಿಬ್ಬಂದಿ. ಈ ಹಣನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸಿಬ್ಬಂದಿ ತಗೊಳ್ತಾರೆ. ಹಣ ಎಣಿಕೆ ಆದ್ಮೇಲೆ ಅದನ್ನ ಬಾಕ್ಸ್ಗಳಲ್ಲಿ ಹಾಕಿ ಸೀಲ್ ಮಾಡಿ SBI ಬ್ಯಾಂಕ್ಗೆ ಕಳಿಸ್ತಾರೆ. ಅಲ್ಲಿ ಬ್ಯಾಂಕ್ನ ಸಿಬ್ಬಂದಿ ಡಿಜಿಟಲ್ ಆಗಿ ಹಣನ ವರ್ಗಾವಣೆ ಮಾಡ್ತಾರೆ. ಕೌಂಟಿಂಗ್ ಹಾಲ್ ನಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ಜೇಬು ಇಲ್ಲದ ಸಮವಸ್ತ್ರವನ್ನ ಧರಿಸಬೇಕು. ಆದ್ರೆ ಪ್ರತಿದಿನ ಇವರು ಸಮವಸ್ತ್ರ ಧರಿಸ್ತಾ ಇದ್ರ ಅಥವಾ ಜೇಬು ಇರೋ ಬಟ್ಟೆ ಹಾಕೊಂಡು ಬರ್ತಾ ಇದ್ರ? ಇದನ್ನ ಯಾರು ಚೆಕ್ ಮಾಡ್ತಾ ಇರಲಿಲ್ಲ. ನೋಟು ಎಣಿಕೆ ಮಾಡುವಾಗ ಆ ಹಣ ಇವರ ಜೇಬನ್ನ ಸೇರಿರೋ ಸಾಧ್ಯತೆ ಇದೆ. ಕ್ಯಾಶ್ ನ ಬಂಡಲ್ ಮಾಡಿ ಬ್ಯಾಂಕ್ಗೆ ಕಳಿಸುವ ಬಾಕ್ಸ್ ನಲ್ಲಿ ಇರಿಸೋಕೆ ಮುಂಚೆ ಅದನ್ನ ವಿಡಿಯೋ ಮಾಡಬೇಕು. ಈ ನಿಯಮನ ಯಾರು ಅಲ್ಲಿ ಫಾಲೋ ಮಾಡ್ತಾ ಇರಲಿಲ್ಲ. CCTV ಕ್ಯಾಮೆರಾ ಚೆಕ್ ಮಾಡಿದಾಗ ಗೊತ್ತಾಗಿರೋದೇನಂದ್ರೆ 45 ದಿನಗಳ ನಂತರ ರೆಕಾರ್ಡ್ ಆದ ವಿಡಿಯೋ ಡಿಲೀಟ್ ಆಗುತ್ತೆ ಆಟೋಮೆಟಿಕ್ ಆಗಿ, ಅದು ಮತ್ತೆ ಸಿಗಲ್ಲ. ಸಿಬ್ಬಂದಿ ಕೆಲಸ ಮುಗಿಸಿ ಹೊರಗೆ ಹೋಗುವಾಗ ಅವರ ಬಟ್ಟೆನ ಚೆಕ್ ಮಾಡಬೇಕು, ಏನಾದ್ರು ದುಡ್ಡು ಇಟ್ಕೊಂಡಿದಾರ ಅಂತ. ಹಾಗೆ ಚೆಕ್ ಮಾಡೋ ಕೆಲಸನ ಖಾಸಗಿ ಏಜೆನ್ಸಿಗೆ ಕೊಟ್ಟಿದ್ದಾರೆ. ಆದ್ರೆ ಈ ಏಜೆನ್ಸಿ ಹತ್ರ ಆ ತರಹದ ತಪಾಸಣೆ ಮಾಡೋಕೆ ಬೇಕಾದ ಸಾಧನ ಉಪಕರಣ ಯಾವುದೂ ಇಲ್ಲ. ಇಡೀ ಟೀಮ್ಗೆ ಒಂದೊಂದು ಜವಾಬ್ದಾರಿ ಅಂತ ಇರಬೇಕಾಗುತ್ತೆ. ಆದ್ರೆ ಹಣ ಎಣಿಕೆ ಮಾಡೋ 44 ಸಿಬ್ಬಂದಿಯಲ್ಲಿ ಯಾರಿಗೂ ನಿರ್ದಿಷ್ಟವಾದ ಹೊಣೆಗಾರಿಕೆಯನ್ನ ಕೊಟ್ಟೇ ಇಲ್ಲ. ಎಲ್ಲರೂ ಗುಂಪಲ್ಲಿ ಗೋವಿಂದ ಅನ್ನೋ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಹಣ ಎಣಿಕೆ ಮಾಡೋದು, ಅದನ್ನ ವಿಡಿಯೋ ಮಾಡೋದು, ಬಾಕ್ಸ್ಗೆ ತುಂಬಿಸೋದು, ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಹೊಣೆಗಾರಿಕೆನ ಕೊಡಬೇಕು. ಆ ರೀತಿ ಶಿಸ್ತಾಗಿ ಕೆಲಸನ ವಹಿಸಿಕೊಟ್ಟಿಲ್ಲ. ನಮ್ಮಂತಹ ಅನೇಕ ಭಕ್ತರಿಗೆ ಇದು ಬೇಸರದ ವಿಚಾರ. ಆದ್ರೆ ಮಂದಿರ ಕಟ್ಟೋದನ್ನ ವಿರೋಧ ಮಾಡ್ತಾ ಇದ್ದವರು, ದೇಣಿಗೆ ಕೊಡದವರು ಒಳಗೊಳಗೇನೆ ಸಂಭ್ರಮ ಪಡ್ತಾ ಇದ್ದಾರೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ.